ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ಒಂದು ಸುಂದರವಾದ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಲಿಕ್ಕೆ ಸೇರಿದ್ದೇವೆ. ಶಿವನರಿತ ಶರಣರು ಎನ್ನುವ ಈ ಒಂದು ಕಾರ್ಯಕ್ರಮ, ಈ ಟೈಟಲ್ ಕೇಳಿದಾಗಲೇ ನನಗೊಂಥರ ಮೈ ರೋಮಾಂಚನ ಆಯಿತು. ಯಾಕೆ ಅಂದರೆ ಇದೊಂಥರ ಯಥಾರ್ಥ ಮತ್ತು ಶರಣರಿಗೆ ಒಪ್ಪಬಹುದಾದಂಥ ಒಂದು ಒಳ್ಳೆಯ ಅತ್ಯುತ್ತಮ ಟೈಟಲ್ ಅಂತ ನನಗನ್ನಿಸುತ್ತೆ. ಶಿವನರಿತ ಶರಣರು ಅಂದರೆ ಶರಣ ಅಂತಂದರೆ ಆತ ಕಂಪಲ್ಸರಿಯಾಗಿ ಶಿವನ ಯಥಾರ್ಥ ಸ್ವರೂಪವನ್ನು ಅರಿತಿರುತ್ತಾನೆ, ಅರಿತಿರಬೇಕು ಅನ್ನೋದು ಈ ಒಂದು ಮಾತಲ್ಲಿ ನಮಗೆ ಗೊತ್ತಾಗುತ್ತೆ. ಇದು 12ನೇ ಕಾಲದ ಶರಣರಿಗೆ ಸಂಬಂಧಪಟ್ಟಿದ್ದು ಟೈಟಲ್ಲು. ಆದರೆ ಇವತ್ತು ನಾವೆಲ್ಲರೂ ಕೂಡ ಯಾರು ಶರಣರನ್ನು ಫಾಲೋ ಮಾಡ್ತಾ ಇದ್ದೇವೆ, ಶರಣ ಜೀವನವನ್ನು ಮಾಡ್ತಾ ಇದ್ದೇವೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತಾ ಇದ್ದೇವೆ, ನಾವೆಲ್ಲರೂ ಕೂಡ ಈ ಮಾತನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಶಿವನರಿತ ಶರಣರು ಅಂದರೆ ಶರಣರಿಗೆ ಜೀವಾಳವಾಗಿರುವ ಶಿವ, ಶಿವನಿಲ್ಲದೆ ಶವಕ್ಕೆ ಸಮಾನ ಅಂತ ಹೇಳಿರುವಂಥ ಶರಣರು. ಯಾರೆಲ್ಲ ಶಿವನಿಲ್ಲವೋ, ಶಿವನ ಇಲ್ಲದೆ ಅಂತಂದರೆ ಅರ್ಥ ಏನು, ನಮ್ಮೊಳಗಡೆ ಶಿವ ಇದ್ದಾನೆ ಅಂತ ಅಲ್ಲ. ಶಿವನ ನೆನಪು ಯಾರ ಮನಸ್ಸಿನಲ್ಲಿ ತುಂಬಿಲ್ವೋ ಆತ ಶವಕ್ಕೆ ಸಮಾನ ಅಂತ ಶರಣರು ಹೇಳಿದರು. ಶರಣ ಅಂತಂದರೆ ಆ ಶಿವನ ಸುಂದರವಾದ ಸ್ವರೂಪವನ್ನು ಕಣ್ತುಂಬಿಕೊಂಡು ಆ ಶಿವನ ಯಥಾರ್ಥವಾದ ಸ್ಮೃತಿಯಲ್ಲಿ ತನ್ನನ್ನು ತಾನು ನಿರಂತರವಾಗಿ ನಿತ್ಯ ಯೋಗಿಯಾಗಿ ಪ್ರತಿದಿನದ ಕಾಯಕದಲ್ಲಿಯೂ ಸಹ ಆ ಪರಮಾತ್ಮನ ಪ್ರೀತಿಯೇ ಸಮಾವೇಶ ಆಗಿರುತ್ತಿತ್ತು. ಯಾವಾಗ ಕಾಯಕ ಕೈಲಾಸ ಆಗುತ್ತೆ, ಯಾವಾಗ ಕಾಯಕ ಒಂದು ಕರ್ಮ ಆಗುತ್ತೆ. ಕರ್ಮ ಅಂತಂದರೆ ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ, ಅದು ಒಂದು ಕ್ರಿಯೆ ಅನ್ನೋ ಒಂದು ಅರ್ಥ ಕೊಡುತ್ತೆ. ಆದರೆ ಇನ್ನು ಕೆಲವು ಸಲ ಕರ್ಮ ಅಂದರೆ ಅಯ್ಯೋ ಇದು ನನ್ನ ಕರ್ಮ ಅಂದರೆ ಅದು ಒಂದು ಪಾಪ, ಅದು ಒಂದು ವಿಕರ್ಮ, ಅದು ಒಂದು ಕುಕರ್ಮ, ಅದು ಒಂದು ಕೆಟ್ಟ ಕರ್ಮ, ಅದು ಒಂದು ದುರ್ನಡತೆ, ಅದು ಒಂದು ದುರ್ವಿಧಿ, ಅದು ಒಂದು ದೌರ್ಭಾಗ್ಯ ಅಂತ ಈ ಒಂದು ಪದವನ್ನು ಬಳಸಲಾಗುತ್ತೆ. ಕರ್ಮ, ಅಯ್ಯೋ ನನ್ನ ಕರ್ಮ ಅಂತಾರಲ್ಲ, ಆ ಅರ್ಥದಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಯಾರ ಕಾಯಕ ಕರ್ಮ ಆಗೋದು, ಕಾಯಕ ಕೈಲಾಸ ಆಗೋದು, ಇದು ಒಂದೇ ವಿಚಾರದಿಂದ ನಾವು ಅಳತೆ ಮಾಡ್ಬೋದು. ಯಾರ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ತಮ್ಮನ್ನು ತಾವು ಜ್ಯೋತಿ ಸ್ವರೂಪನಾದ ಪರಮಾತ್ಮನ ಸಂತಾನ ಅಂತ ತಿಳಿದು ಆ ಶಿವನ ಸ್ವರೂಪನೇ ನಾನು, ಶಿವನಂತೆ ನನ್ನ ಸ್ವರೂಪ ಅಂತ ಅರ್ಥ ಮಾಡಿಕೊಂಡು ಆ ಸತ್ಯಂ ಶಿವಂ ಸುಂದರಂ ಪರಂಜ್ಯೋತಿ ಶಿವ ಪರಮಾತ್ಮನನ್ನು ಸ್ಮೃತಿ ಮಾಡ್ತಾ ಆ ಪರಮಾತ್ಮ ಶಿವನ ಪ್ರೀತಿಯಲ್ಲಿ ಈ ಸುಂದರವಾದ ಭೂಮಂಡಲದಲ್ಲಿ, ಕರ್ಮಕ್ಷೇತ್ರದಲ್ಲಿ ನನಗೆ ಕೊಟ್ಟಿರುವ ಇದು ಒಂದು ಕಾಯಕ ಅಂತ ತಿಳಿದು ಪ್ರತಿಯೊಂದು ಕೆಲಸವನ್ನು ನಾವು ಮಾಡಿದಾಗ, ನಾವು ಆಡುವ ಮಾತು, ನಾವು ನೋಡುವ ನೋಟ, ನಾವು ಮಾಡುವ ಕರ್ಮ, ಅದು ಬರೀ ಕಾಯಕ ಆಗುವುದಿಲ್ಲ, ಅದು ನಮಗೆ ಕೈಲಾಸದ ಅನುಭವ ಮಾಡಿಸುತ್ತೆ. ಯಾಕೆ ಅಂದರೆ ಎಲ್ಲಿ ಶಿವ ಇದ್ದಾನೋ ಅಲ್ಲಿ ಕೈಲಾಸ ಇದೆ, ಎಲ್ಲಿ ಶಿವನ ಸ್ಮೃತಿ ಇದೆಯೋ ಅಲ್ಲಿ ಕೈಲಾಸದ ಅನುಭವ ಇದೆ, ಎಲ್ಲಿ ಶಿವನಿಲ್ಲವೋ ಅಲ್ಲಿ ಶವ ಅರ್ಥಾರ್ಥ ಸ್ಮಶಾನ, ಅರ್ಥಾರ್ಥ ದುಃಖ, ಅರ್ಥಾರ್ಥ ಅಜ್ಞಾನ ಇದೆ ಅಂತ ಅರ್ಥ. ಶರಣರು ಕೂಡ ಇದೇ ಶರೀರವನ್ನು ಬಳಸಿಕೊಂಡು, ಇದೇ ಕಣ್ಣನ್ನು ಬಳಸಿಕೊಂಡು ನೋಡ್ತಾರೆ, ಇದೇ ಕಿವಿಯನ್ನು ಬಳಸಿ ಕೇಳ್ತಾರೆ, ಇದೇ ನಾಲಿಗೆಯನ್ನು ಬಳಸಿ ಮಾತನಾಡ್ತಾರೆ, ಇದೇ ಬಾಯಿಯ ಮುಖಾಂತರ ಪ್ರಸಾದ ಸೇವಿಸ್ತಾರೆ, ಇದೇ ಕರಗಳಿಂದ ಕರ್ಮವನ್ನು ಮಾಡ್ತಾರೆ, ಕಾಯಕವನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಅದೇ ತರಹ ಒಬ್ಬ ಭವಿನೂ ಕೂಡ ತಾನು ಶರೀರವನ್ನು ಬಳಸ್ತಾನೆ, ಕಣ್ಣುಗಳನ್ನು ಬಳಸ್ತಾನೆ, ಕಿವಿಯನ್ನು ಬಳಸ್ತಾನೆ, ಕೈಯನ್ನು ಬಳಸ್ತಾನೆ. ಆದರೆ ಶರಣನಿಗೂ ಮತ್ತು ಭವಿಗೂ ಏನು ವ್ಯತ್ಯಾಸ ಅಂದರೆ, ಈತ ಮಾಡುವ ಕರ್ಮಗಳು, ಈತ ಮಾಡುವ ಕೆಲಸಗಳು ಒಂದೇ, ಈತ ಮಾಡುವ ಕೆಲಸಗಳು ಒಂದೇ, ಸೃಷ್ಟಿಯು ಒಂದೇ. ಈ ಸೃಷ್ಟಿಯೊಳಗಡೆ ಎಲ್ಲರಿಗೂ ಕೂಡ ಒಂದೇ ಥರನಾದಂಥ ಕಾಯಕಗಳು ಇದ್ದೇ ಇದೆ. ಅರ್ಥಾರ್ಥ ಕಣ್ಣಿನಿಂದ ನೋಡೋದೇ ಎಲ್ಲರ ಕಾಯಕ, ಕಿವಿಯಿಂದ ಕೇಳೋದೇ ಎಲ್ಲರ ಕಾಯಕ, ಬಾಯಿಂದ ಮಾತನಾಡೋದೇ ಎಲ್ಲರ ಕಾಯಕ, ಆಹಾರ ಪ್ರಸಾದ ಸೇವಿಸೋದೇ ಎಲ್ಲರ ಕಾಯಕ, ಕೈಗಳಿಂದ
ಹಲವಾರು ಸೇವೆಗಳನ್ನು ಮಾಡೋದೇ ಇಲ್ಲಿ ಎಲ್ಲರೂ ಮಾಡುವ ಕಾಯಕವಾಗಿದೆ. ಆದರೆ ಕೈಗಳದ್ದು ತಪ್ಪಿಲ್ಲ, ನಾಲಿಗೆಯದು ತಪ್ಪಿಲ್ಲ, ಕಿವಿದೂ ತಪ್ಪಿಲ್ಲ, ಕಣ್ಣಿಂದೂ ತಪ್ಪಿಲ್ಲ. ಅದನ್ನು ಏನು ತೋರಿಸ್ತೀವಿ ಅದು ನೋಡುತ್ತೆ, ಏನು ಕೇಳ್ತೇವೆ ಅದು ಕೇಳುತ್ತೆ, ಏನು ಆಡ್ತೇವೆ ಅದು ನುಡಿಯುತ್ತೆ, ಏನು ಮಾಡ್ತೇವೆ ಅದು ಮಾಡುತ್ತೆ. ಆದರೆ ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಈ ನಿರ್ಧಾರವನ್ನು ಪ್ರತಿಯೊಬ್ಬರ ಮನಸ್ಸೇ ಸಂಕಲ್ಪ ಮಾಡುತ್ತೆ. ಅವರಲ್ಲಿರುವ ಬುದ್ಧಿ ಏನು ಮಾಡಬೇಕು, ಏನು ನೋಡಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ಮನಸ್ಸು 10 ಆಸೆಗಳನ್ನು ತೋರಿಸುತ್ತೆ, ಬುದ್ಧಿ ನಿರ್ಧರಿಸುತ್ತೆ. ಈಗ ಉದಾಹರಣೆಗೆ ಒಂದು ಊಟ ಮಾಡಬೇಕು ಅಂದಾಗ ಹಲವಾರು ಐಟಮ್ಗಳಿದ್ದಾಗ ಮನಸ್ಸು ಹೇಳುತ್ತೆ, ಇದೊಂದು ಸ್ವಲ್ಪ ಸ್ವೀಟ್ ಚೆನ್ನಾಗಿದೆ, ಇದೊಂದು ಸ್ವಲ್ಪ ಅನ್ನ ಚೆನ್ನಾಗಿದೆ, ಇದೊಂದು ಸ್ವಲ್ಪ ಒಬ್ಬಟ್ಟು ಚೆನ್ನಾಗಿದೆ, ಇದೊಂದು ಸ್ವಲ್ಪ ಸಾಂಬಾರು ಕುಡಿಯೋಣ. ಈ ಮನಸ್ಸು ಎಲ್ಲ ಕಡೆ ಹರಿದಾಡುತ್ತೆ. ಆದರೆ ಬುದ್ಧಿ ಸ್ವೀಟ್ ಏನೋ ಚೆನ್ನಾಗಿದೆ, ನಿನಗೆ ಶುಗರ್ ಜಾಸ್ತಿ ಇದೆ ಅಂದರೆ ಬುದ್ಧಿ ಏನು ಮಾಡುತ್ತೆ, ಅಲ್ಲಿ ತರ್ಕ ಮಾಡುತ್ತೆ, ಹೇಳುತ್ತೆ ಮನಸ್ಸಿಗೆ, ನೀನು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲಪ್ಪ, ನೀನು ಹೇಳಿದ್ದಂಗೆಲ್ಲ ತೋರ್ಸೋಕ್ಕಾಗಲ್ಲ, ನೀನು ಹೇಳ್ದಂಗೆಲ್ಲ ಕೇಳ್ಸೋಕ್ಕಾಗಲ್ಲ, ಇಷ್ಟು ಮಾತ್ರ ನಾನು ತೋರ್ಸೋಕ್ಕಾಗತ್ತೆ, ತಿನ್ಸೋಕ್ಕಾಗತ್ತೆ ಅಂತ ಬುದ್ಧಿ ನಿರ್ಧಾರ ಮಾಡದ ಹೊರತು ನಾವು ಯಾವ ಕರ್ಮವನ್ನು ಮಾಡಲಿಕ್ಕೆ ಈ ಕಣ್ಣಿಗಾಗಲಿ, ಕಿವಿಗಾಗಲಿ, ಕೈಗಾಗಲಿ ಶಕ್ತಿ ಇರೋದಿಲ್ಲ. ಮನಸ್ಸು ಎಷ್ಟು ಬೇಕಾದ್ರೂ ಹರಿದಾಡಲಿ, ಆಕಾಶದಲ್ಲಿರುವ ಚಂದ್ರನೇ ಬೇಕು ಅಂತ ಕೇಳುತ್ತೆ. ಆದರೆ ಬುದ್ಧಿ ಹೇಳುತ್ತೆ, ನೀನು ಏನು ಬೇಕಾದರೂ ತಿಳ್ಕೊಳ್ತೀಪ, ಅದನ್ನು ತಂದು ಕೊಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ, ಸುಮ್ಮನೆ ಇರು ಅಂತ ಮತ್ತೆ ಬುದ್ಧಿ ಅದಕ್ಕೆ ಹೇಳಬೇಕಾಗತ್ತೆ. ಆ ಬುದ್ಧಿ ಯಾವುದರ ಮೇಲೆ ಆಧಾರಿತವಾಗಿ ಕೆಲಸ ಮಾಡುತ್ತೆ, ಆತನಲ್ಲಿ ಇರುವ ಸಂಸ್ಕಾರದ ಮೇಲೆ ಕೆಲಸ ಮಾಡುತ್ತೆ. ಸಂಸ್ಕಾರ ಅಂತಂದರೆ ಆತ ಸತ್ಸಂಗವನ್ನು ಮಾಡಿದರೆ ಸತ್ಯ ಸಂಸ್ಕಾರ, ಕುಸಂಗವನ್ನು ಮಾಡಿದರೆ ಕುಸಂಸ್ಕಾರ ಒಳಗಡೆ ಇರುತ್ತೆ. ಅದು ದೇವಸ್ಥಾನಕ್ಕೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು, ಇನ್ನೊಂದು ಕಡೆಗಾದರೂ ಕರ್ಕೊಂಡು. ಹಾಗಾಗಿ ಒಳ್ಳೆಯದನ್ನು ಕೆಟ್ಟದ್ದನ್ನು ನಿರ್ಧಾರ ಮಾಡೋದು ಆತನ ಒಳಗಡೆ ಇರುವ ಸಂಸ್ಕಾರ. ಯಾವ ಸಂಘದಲ್ಲಿ ಇರ್ತಾನೋ ಅಂತಹ ಸಂಸ್ಕಾರ. ಜೈಸಾ ಸಂಘ್ ವೈಸಾ ರಂಗ್ ಅಂತ ಹೇಳ್ತಾರೆ. ಹಾಗಾಗಿ ಆ ಸಂಸ್ಕಾರದಲ್ಲಿ ಒಳ್ಳೆಯತನ ಇತ್ತು ಅಂದರೆ, ದೈವತ್ವ ಅಂತಂದರೆ ಒಂದಷ್ಟು ಒಳ್ಳೆಯ ಸದ್ಗುಣಗಳಿತ್ತು ಅಂತಂದರೆ, ಸಾತ್ವಿಕ ಮನೋಭಾವ ಇದ್ದರೆ ಆತ್ಮ ಪರಮಾತ್ಮನ ಕುರಿತಾಗಿ ಚಿಂತನೆ ಮಾಡ್ತಾನೆ, ಜೊತೆಗೆ ಸತ್ಕಾರ್ಯಗಳಿಗೆ ತನ್ನ ಸಹಯೋಗವನ್ನು ಕೊಡ್ತಾನೆ. ಒಂದು ವೇಳೆ ಆತನ ಸಂಸ್ಕಾರದಲ್ಲಿ ಮೊದಲು ಕುಸಂಗದಿಂದ ಕುಕರ್ಮ ಮಾಡಿ ಕೆಟ್ಟ ಸಂಸ್ಕಾರವನ್ನೇ ತುಂಬಿಕೊಂಡಿದ್ದರೆ ಆತ ಎಂತಹ ಒಂದು ಸಂಘದಲ್ಲಿ ಇದ್ದರೂ ಸಹ ಆತನ ಒಂದು ಮನಸ್ಸು ಚಂಚಲವಾಗಿ, ಬುದ್ಧಿಯೂ ಕೂಡ ಅದೇ ನಿರ್ಧಾರಗಳನ್ನು ತೆಗೆದುಕೊಂಡು ಮತ್ತೆ ಮತ್ತೆ ತಪ್ಪು ಕರ್ಮಗಳನ್ನು ಮಾಡಿ ಬಂಧನದಲ್ಲಿ ಸಿಕ್ಕಾಕಿಕೊಳ್ಳೋದಕ್ಕೆ ಆತನ ಸಂಸ್ಕಾರ ಕಾರಣ ಆಗುತ್ತೆ. ಅಂದರೆ ಇಲ್ಲಿ ಆತ್ಮ ಮಾಲೀಕನಾಗಿದ್ದರೂ ಕೂಡ ಈ ಮನಬುದ್ಧಿ ಸಂಸ್ಕಾರ ಅನ್ನುವ ಏನು 3 ಇಂದ್ರಿಯಗಳು ಇದೆ, ಆ ಇಂದ್ರಿಯಗಳೇ ಇಡೀ ಪಾತ್ರವನ್ನು ಮಾಡಿ ಈ ಶರೀರ ಮತ್ತು ಇಂದ್ರಿಯಗಳನ್ನು ಬಳಸಿಕೊಂಡು ಇದು ಪಾಪನೋ ಪುಣ್ಯನೋ ಸತ್ಕಾರ್ಯನೋ ಅಥವಾ ಕೆಟ್ಟ ಕಾರ್ಯನೋ ಅನ್ನೋದನ್ನು ಅದು ನಿರ್ಧಾರ ಮಾಡುತ್ತೆ. ಹಾಗಾಗಿ ಆ ಸಂಸ್ಕಾರ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕಾಗಿಯೇ ಈಗ ನಾವು ಅನುಭವ ಮಂಟಪವನ್ನು ಶರಣರು ರೆಡಿ ಮಾಡಿರೋದು, ಸತ್ಸಂಗವನ್ನು ನಮಗೆಲ್ಲರಿಗೂ ಕೊಟ್ಟಿರೋದು. ಇವತ್ತು ನಾವೆಲ್ಲರೂ ಕೂಡ ಇಂಥ ಒಂದು ಬ್ಯುಸಿಯಾಗಿರುವ ಪ್ರಪಂಚದ ಈ ಒಂದು ಸಮಯದಲ್ಲಿ ಎಲ್ಲರೂ ಓಡ್ತಾನೇ ಇದ್ದಾರೆ, ಗೊತ್ತೂ ಗುರಿ ಇಲ್ಲದೆ ಏನೋ ಒಂದರ ಹಿಂದೆ ಓಡ್ತಾ ಇದ್ದಾರೆ. ಆದರೆ ನಾವು ಸ್ವಲ್ಪ ನಿಂತುಕೊಂಡು ಸಮಯ ಕೊಟ್ಟು ಆತ್ಮ ಮತ್ತು ಪರಮಾತ್ಮನ ಕುರಿತಾಗಿ, ಶರಣರ ಕುರಿತಾಗಿ, ಸತ್ಕಾರ್ಯಗಳ ಕುರಿತಾಗಿ ಸಚ್ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅರ್ಥ ಹಿಂದೆ ಜನ್ಮ ಜನ್ಮಾಂತರಗಳಿಂದ ಮಾಡಿರುವ ಒಂದು ಸತ್ಕರ್ಮಗಳ ಸಂಸ್ಕಾರ ನಮ್ಮಲ್ಲಿ ಜಮಾ ಆಗಿರುವ ಕಾರಣ. ಆ ಸಂಸ್ಕಾರ ಕೆಟ್ಟ ಮೇಲೆ ಮತ್ತೆ ಸರಿಯಾಗಕ್ಕೆ ಬರಲ್ವಾ ಅಂದರೆ ಸರಿಯಾಗತ್ತೆ. ಯಾವಾಗ ಅಂತಂದರೆ ಆತ್ಮ ಆ ಒಂದು ಸಂಸ್ಕಾರ ಮತ್ತೆ ಸತ್ಸಂಗದಲ್ಲಿ ಬರಬೇಕಾಗತ್ತೆ. ಸತ್ಯ ಸುಳ್ಳು ನುಡಿಗಳನ್ನು ಈ ಕಿವಿಯಿಂದ ಕೇಳಬೇಕಾಗತ್ತೆ. ಸತ್ಯ ದರ್ಶನ, ಸತ್ಯ ಶರಣರ ದರ್ಶನವನ್ನು ಈ ಕಣ್ಣಿನಿಂದ ಮಾಡಬೇಕಾಗತ್ತೆ. ಸತ್ಯ ಚಿಂತನೆಯನ್ನು ಮನನ ಚಿಂತನದಲ್ಲಿ ಮಾಡಬೇಕಾಗತ್ತೆ. ಆದರೆ ಎಲ್ಲದಕ್ಕಿಂತ ಸತ್ಯವಾಗಿರುವ ಶಿವನ ಸಂಘದಲ್ಲಿ ಬಂದಾಗ ಮಾತ್ರ ನಮ್ಮ ಸಂಸ್ಕಾರವೆಲ್ಲವೂ ಕೂಡ ಪರಿವರ್ತನೆಯಾಗಿ ನಮ್ಮ ಎಲ್ಲ ಕರ್ಮಗಳು
ಅಂದರೆ ನಾವು ಮಾಡಿರುವ ಎಲ್ಲ ತಪ್ಪುಗಳಿಗೂ ಎಲ್ಲ ಕುಕರ್ಮಗಳಿಗೂ ನಾಂದಿಯಾಡಿ ಸಮಾಪ್ತಿ ಮಾಡಿ ಮತ್ತೆ ಸತ್ಯ ಕಾಯಕವನ್ನು ಮಾಡುವ ಕಾಯಕ ಜೀವಿಗಳಾಗಿ ಶರಣರಾಗಿ ನಿತ್ಯ ಕಾಯಕದಲ್ಲಿ ನಿತ್ಯ ತೃಪ್ತರಾಗಿ ನಾವು ನಿಷ್ಕರ್ಮಿಗಳಾಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅದಕ್ಕೆ ಒಂದು ಕಡೆ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಅದ್ಭುತವಾದ ವಚನ ಇದೆ ಅಂದರೆ, ಶಿವಯೋಗಿಗೆ ಕರ್ಮವಿಲ್ಲ, ಶಿವಶರಣರ ಪಥ ಲಿಂಗಾಧೀನ. ಶಿವಯೋಗಿಗಳಿಗೆ ಕರ್ಮ ಇಲ್ಲ, ಶಿವಶರಣರ ಪಥ ಲಿಂಗ ಆಧೀನ. ಮತ್ತ ಲಿಂಗಾವಶನಾಗಿ ಆಯತ ಸ್ವಾಯತದಲ್ಲಿ ಲಿಂಗಮಯವಾಗಿಪ್ಪ ಶಿವಜ್ಞಾನಿಗಳಿಗೆ ಕರ್ಮವೆಡೆಗೆ ಹೋಗಲೆಡೆಯಿಲ್ಲ. ಯಾರು ಶಿವಯೋಗಿಯಾಗಿದ್ದಾರೆ, ಯಾರು ಶರಣರಾಗಿದ್ದಾರೆ, ಅವರು ಲಿಂಗ ಅಧೀನರಾಗಿರುತ್ತಾರೆ. ಅವರು ಲಿಂಗ ವಶವಾಗಿ ಪ್ರತಿಯೊಂದು ಕರ್ಮಗಳನ್ನು ಮಾಡುವುದರಿಂದ ಅವರಿಗೆ ಕರ್ಮ ಹತ್ರ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಕರ್ಮ ಅಂದರೆ ವಿಧಿ ಅಂತ ಕರಿತೀರಿ, ಕರ್ಮ ಅಂದರೆ ಪಾಪ ಅಂತ ಕರಿತೀರಿ, ಕರ್ಮ ಅಂದರೆ ಕುಕರ್ಮ ಅಂತ ಕರಿತೀರಿ. ಅಂದರೆ ಆ ಪಾಪ ಆಗಲಿ ವಿಧಿ ಆಗಲಿ ಮಾಯೆಯಾಗಲಿ ಆ ಶರಣನ ಹತ್ರ ಸುಳಿಲಿಕ್ಕೂ ಕೂಡ ಎಡೆಯಿಲ್ಲ. ಅದಕ್ಕೆ ಯಾಕೆ ಅಂದರೆ ಆತ ಲಿಂಗವಶನಾಗಿರ್ತಾನೆ, ಆತ ಲಿಂಗ ಅಧೀನನಾಗಿರ್ತಾನೆ, ಆತನಿಗೆ ಕರ್ಮವೆಂಬುವುದಿಲ್ಲ ಶಿವಯೋಗಿಗೆ ಅಂತ ಹೇಳ್ತಾರೆ. ಮತ್ತು ಮುಂದುವರೆದು ಹೇಳ್ತಾರೆ, ಯಾರು ಶಿವಜ್ಞಾನಿಗಳಾಗಿದ್ದಾರೆ ಅವರಿಗೆ ಇಂಧನ ಕರ್ಮ ಜ್ಞಾನಾಗ್ನಿಯಿಂದ ಉರಿದು ಭಸ್ಮವಾಯಿತು. ಹಾಗಿದ್ರೆ ಹಿಂದಿನ ಜನ್ಮದಲ್ಲಿ ಇವರೇನು ಪಾಪನೆ ಮಾಡಿಲ್ವಾ ಅಂತ ಕೇಳಿದ್ರೆ, ಸ್ವಲ್ಪ ತಿಳಿದು ತಿಳಿಲಾರದು ಎಲ್ಲರಿಂದನೂ ಕೂಡ ಈ ಒಂದು ಸಮಯ ಅನುಸಾರ ನಾಟಕದ ನಿಯಮ ಅನುಸಾರ ಆಗಿರುತ್ತೆ. ಹೊರಗಡೆ ಓಡಾಡ್ತಿದ್ದೀವಿ ಅಂದರೆ ಎಷ್ಟೇ ಒಳ್ಳೆ ಸ್ನಾನ ಮಾಡಿ ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೂ ಕೂಡ ಧೂಳಿಗೆ ನಾವೇನು ಪ್ರೊಟೆಕ್ಷನ್ ಇಟ್ಕೊಳ್ಳೋಕ್ಕಾಗುತ್ತೆ? ಮೈ ಮೇಲೆ ಒಂದಷ್ಟು ಧೂಳು ಕೂಡೋದೇ, ನಾವು ನೋಡ್ಕೊಳ್ಳದೆ ಇದ್ದರೂ ಕೂಡ ಅದು ಕೂಡುತ್ತೆ. ಯಾಕಂದ್ರೆ ನಾವು ಪ್ರಪಂಚದಲ್ಲಿ ಇದ್ದೀವಿ ಅಂದಮೇಲೆ. ಹಾಗೆ ನಾವು ಮನುಷ್ಯಾತ್ಮರು ಅಂದಮೇಲೆ ತಿಳಿದೋ ತಿಳಿಲಾರ್ದೋ ಒಂದಲ್ಲ ಒಂದು ತಪ್ಪುಗಳು ಹಿಂದಿನ ಜನ್ಮದಲ್ಲಾದರೂ ಸರಿ ಈ ಜನ್ಮದಲ್ಲಾದರೂ ಸರಿ ನಡೆದಿರುತ್ತೆ. ಆದರೆ ಅದು ಶರಣನಿಗೆ ಹೆಂಗೆ ಭಸ್ಮ ಆಗುತ್ತೆ ಅಂತಂದರೆ, ಯಾವಾಗ ಆತನ ಬಾಯಲ್ಲಿ ಆತ್ಮದ ಕುರಿತಾಗಿ, ಸ್ವಧರ್ಮದ ಕುರಿತಾಗಿ, ಶರಣರ ಕುರಿತಾಗಿ ಮತ್ತು ಶರಣರು ಆರಾಧನೆ ಮಾಡಿದ, ಶರಣರು ಪೂಜಿಸಿದ, ಶರಣರು ಧ್ಯಾನಿಸಿದ ಆ ಶಿವನ ಕುರಿತಾಗಿ ಯಾವಾಗ ಮಾತಾಡ್ತಾರೆ, ಆ ಜ್ಞಾನದಲ್ಲಿ ಯಾವಾಗ ಬರುತ್ತಾರೆ, ಆ ಜ್ಞಾನದ ಅಗ್ನಿಯಿಂದ ಹಿಂದೆ ಮಾಡಿರುವ ಪಾಪ ಎಲ್ಲವೂ ಕೂಡ ಭಸ್ಮ ಆಯಿತು ಅಂತ ಹೇಳ್ತಾರೆ. ಮುಂದಣ ಕರ್ಮ ನಿಂದೆ ವಂದಕರಲ್ಲಿ ಅಳಿಯಿತು. ಅಂದರೆ ಇತ್ತೀಚೆಗೆ ಮಾಡಿದ ಕರ್ಮ, ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಮಾಡಿರೋದು ಜ್ಞಾನದಿಂದ ಹೋಗುತ್ತೆ. ಅದಕ್ಕಿಂತ ಮುಂಚೆ ಮಾಡಿರೋದು ಹೆಂಗೆ ಹೋಗುತ್ತೆ ಅಂತಂದರೆ, ನಿಂದಕರು ಇರ್ತಾರಲ್ವ ಅವರು ಆ ಪಾಪವನ್ನು ತಿಂತಾರೆ. ಯಾಕಂದರೆ ಈಗ ಈ ಸೃಷ್ಟಿಯಲ್ಲಿ ಇಲ್ಲಿ ತನಕ ಇತಿಹಾಸವನ್ನು ನಾವು ನೋಡೋದಾದರೆ ಅನೇಕ ಧರ್ಮಾತ್ಮರು, ಅನೇಕ ಮಹಾತ್ಮರು, ಅನೇಕ ಶರಣರು, ಸಂತರು, ಸತ್ಪುರುಷರು ಈ ನಾಡಿನಲ್ಲಿ ಬಂದು ಹೋಗಿದ್ದಾರೆ. ಆದರೆ ಅವರು ಯಾರೊಬ್ಬರನ್ನು ಕೂಡ ಆರಂಭದಲ್ಲಿ ಗುರುತಿಸಿ ಸನ್ಮಾನ ಮಾಡಿ ಪಲ್ಲಕ್ಕಿ ಉತ್ಸವ ಯಾರಿಗೂ ಮಾಡಲಿಲ್ಲ ಈ ಜಗತ್ತು. ಸತ್ಯ ಹೇಳಿದವರಿಗೆಲ್ಲ ಶಿಲುಬೆಯ ಗತಿ ಅನ್ನುವಂತೆ ಯೇಸು ಕ್ರಿಸ್ತನ ಉದಾಹರಣೆಯೇ ಸಾಕು. ಅಥವಾ ಸತ್ಯ ಹೇಳಿದವರನ್ನು ಆನೆ ಕಾಲಿಗೆ ಕಟ್ಟಿ ಎಳಿಸೋದು ಅಂತಂದರೆ, ಕಣ್ಣುಗಳನ್ನು ಕೀಳಿಸೋದು ಅಂತಂದರೆ ಅದು ನಮ್ಮ ಶರಣರನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸತ್ಯ ಹೇಳಿದವರಿಗೆ ಇಲ್ಲಿ ಸುಖ ಇಲ್ಲ ಅಂತ. ಹಾಗಂತ ಸ್ಥೂಲವಾಗಿ ಮಾತ್ರ ಶರಣರು ನಿತ್ಯ ತೃಪ್ತರು, ನಿತ್ಯ ಸುಖದಲ್ಲಿ ಮುಳುಗಿದವರು. ಆದರೆ ಹೊರಗಿನ ಲೌಕಿಕದ ದೃಷ್ಟಿಯಲ್ಲಿ ಅನೇಕ ಕಿರುಕುಳಗಳು, ಅನೇಕ ವಿಘ್ನಗಳು, ಅನೇಕ ಆರೋಪಗಳು, ಅಷ್ಟೇ ಅಲ್ಲ ಅನೇಕ ನಿಂದನೆಗಳು ಕೂಡ ಅವರಿಗೆ ಬಂತು. ಅವರು ಮಾಡಿರದ ತಪ್ಪಿಗೆ ನಿಂದನೆಗಳು ಯಾವಾಗ ಬರಲಿಕ್ಕೆ ಆರಂಭ ಆಗುತ್ತೋ ಆವಾಗ ತಿಳ್ಕೊಳ್ಳಿ, ಯಾವುದೋ ಜನ್ಮದಲ್ಲಿ ನಾನು ಮಾಡಿರುವ ಒಂದಷ್ಟು ಪಾಪ ಇದೆ, ಅದನ್ನು ಇವರು ನಾಲಿಗೆಯಿಂದ ಸ್ವಚ್ಛ ಮಾಡ್ತಿದ್ದಾರೆ. ಎತ್ತ ತಂದೆ ತಾಯಿನೂ ಕೂಡ ನನ್ನ ಕೆಸರಲ್ಲಿ ಬಿದ್ದರೆ ತಲೆ ಮೇಲೆ ದೂರದಿಂದ ನಿಂತ್ಕೊಂಡು ನೀರು ಹಾಕ್ತಾರೆ. ಯಾಕೆ? ಮಗ ಕೆಸರಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ, ಅವನಿಗೆ ನಾನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡ್ಸೋಕೆ ಹೋದರೆ ನನಗೂ ಮೈಗೆ ಅಂಟುಕೊಳ್ಳುತ್ತೆ ಅಂತ ದೂರ ನಿಂತ್ಕೊಂಡು ತಾಯಿ ತಂದೆನೇ ನೀರು ಹಾಕಬೇಕಾದ್ರೆ, ಆದರೆ ಪುಣ್ಯಾತ್ಮರು ಇವರು ನಿಂದನೆ ಮಾಡೋರು ಎಂಥ ಪುಣ್ಯಾತ್ಮರು ಅಂತಂದರೆ, ನಾನು ಜನ್ಮದಿಂದ ಮಾಡಿರುವ ಪಾಪದ ಕೆಸರನ್ನು ನಾಲಿಗೆಯಿಂದ ನೆಕ್ಕಿ ನನ್ನನ್ನು ಪವಿತ್ರ ಮಾಡ್ತಾರೆ ಅಂತ ಶರಣರು ಸ್ವೀಕರಿಸ್ತಾರೆ. ಅದಕ್ಕೆ ನಿಂದಕರಿರಬೇಕು ಜಗದೊಳಗೆ ಅಂತ ಹೇಳಿದ್ದು. ಅದಕ್ಕೆ ಹೊರೆದವರೆಂಬೆ ಬೈದವರೆನ್ನ ಬಂಧುಗಳೆಂಬೆ ಅಂತ ಯಾಕೆ ಅಣ್ಣ ಬಸವಣ್ಣ ಹೇಳಿದ ಅಂತಂದರೆ, ಈ ಸತ್ಯ ಗೊತ್ತಿತ್ತು ಅವರಿಗೆ.
ಏನು ಮಾಡ್ತಾರಂತೆ? ನಿಂದಕರಿಂದ ನಾವು ಅತೀ ಹಿಂದೆ ಮಾಡಿರುವ ಅತೀ ಮುಂದೆ ಮಾಡಿರುವ ಪಾಪ ಏನಾಗುತ್ತೆ? ಭಸ್ಮ ಇವರೇ ಮಾಡಿಬಿಡ್ತಾರೆ. ನಾವೇನು ಅದಕ್ಕೆ ಪ್ರಯತ್ನನೇ ಪಡಬೇಕಾಗಿಲ್ಲ ಒಬ್ಬ ಶರಣ ಆಗಿ ಅಂತ ಹೇಳ್ತಾರೆ. ಯಾಕಂದರೆ ನೀನು ಶರಣ ಆದರೆ ಸಾಕು, ನಿನಗೆ ನೂರಾರು ಆರೋಪಗಳು, ನೂರಾರು ನಿಂದನೆಗಳು, ಆಲ್ರೆಡಿ ಟೈಟಲ್ಗಳು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೀನು ಈ ಮಾರ್ಗದಲ್ಲಿ ಹೋಗ್ತೀಯಾ ಅಂದರೆ ಒಂದೊಂದೇ ಟೈಟಲ್ಗಳು, ಒಳ್ಳೆ ಬಿರುದುಗಳು, ಪಾರಿತೋಷಕಗಳು, ಪದ್ಮಭೂಷಣ ಪದ್ಮವಿಭೂಷಣ ಕೊಟ್ಟಂಗೆ ಎಲ್ಲರೂ ನಮಗೆ ಕೊಡ್ತಾರೆ ಆರಂಭದಲ್ಲಿ. ಅದಕ್ಕೆ ಇದೇ ಸಾಕಲ್ಲ ನಮ್ಮ ಹಿಂದಿನ ಜನ್ಮದ ಮುಂದಣ ಜನ್ಮದ ಪಾಪವನ್ನು ಭಸ್ಮ ಮಾಡಲಿಕ್ಕೆ ಅಂತ ಶರಣರು ಹೇಳುತ್ತಿದ್ದಾರೆ. ಆದರೆ ಇಂದಿನ ಕರ್ಮ ನಿಸ್ಸಂದೇಹದಲ್ಲಿ ಕೆಟ್ಟಿತ್ತು ಅಂತ ಹೇಳ್ತಾರೆ. ಸೌರಾಷ್ಟ್ರ ಸೋಮೇಶ್ವರನ ಶರಣರು ನಿಷ್ಕರ್ಮಿಗಳು ನೋಡ, ಲಿಂಗ ಸುಖಿಗಳು ನೋಡ ಅಂತ ಹೇಳ್ತಾರೆ ಅವರು. ಅಂದರೆ ಇವಾಗ ಏನು ಮಾಡ್ತಾ ಇಲ್ವಾ? ಹಂಗಂದರೆ ಕಣ್ಣು ಕೆಟ್ಟದ್ದು ನೋಡ್ತಾ ಇಲ್ವಾ? ಕಿವಿ ಕೆಟ್ಟದ್ದು ಕೇಳ್ತಾ ಇಲ್ವಾ? ಕೆಟ್ಟದ್ದನ್ನು ಅಪ್ಪಿತಪ್ಪಿಯು ಮಾತಾಡ್ತಾ ಇಲ್ವಾ? ಅಂದರೆ ನಾವು ಶರಣರು ಅಂದರೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಸ್ವಸುಧಾರಕರು. ನಾವು ಸ್ವಸುಧಾರಣೆಯಿಂದ ಜಗತ್ತನ್ನು ಸುಧಾರಣೆ ಮಾಡಲು ಹೊರಟಿರ್ತಕ್ಕಂಥ ನಾವು ಪುರುಷಾರ್ಥಿಗಳು. ಹಾಗಾಗಿ ನಮ್ಮಿಂದ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದೆ ಸೂಕ್ಷ್ಮವಾಗಿ ನಡೆಯುತ್ತೆ. ಈ ಥರ ಈಗಿನ ಏನೆಲ್ಲ ಪಾಪಗಳಿದೆ ಇದನ್ನು ಯಾವ ರೀತಿಯಾಗಿ ಕಳ್ಕೊಳ್ತೀವಿ ಅಂತಂದರೆ ಅವ್ರು ಹೇಳ್ತಾರೆ ಸಂದೇಹ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕೆ ಶರಣರು ಅಂದರೆ ಧೈರ್ಯ, ಶರಣರು ಅಂದರೆ ಕ್ರಾಂತಿ. ಯಾಕೆ ನಾವು ಈ ಶಬ್ದಗಳನ್ನು ಬಳಸ್ತೀವಿ ಅಂತಂದರೆ ಎಲ್ಲಿ ನಿಸ್ಸಂದೇಹಿಗಳಿದ್ದಾರೋ ಅಲ್ಲಿ ನಿಶ್ಚಯ ಇದೆ, ಎಲ್ಲಿ ನಿಶ್ಚಯ ಇದೆಯೋ ಅಲ್ಲಿ ವಿಜಯ ಖಂಡಿತವಾಗಿ ಇದ್ದೇ ಇದೆ. ಹಾಗಾಗಿ ಶರಣ ಅಂತಂದರೆ ಆ ಶಿವನ ಮೇಲೆ ಯಾವುದೇ ಒಂದು ಸಂಶಯ ಇಲ್ಲದೆ ಇರತಕ್ಕಂಥ ನಿಸ್ಸಂದೇಹಿ. ತನ್ನ ಮೇಲೆ ಕೂಡ ತನಗೆ ಅಷ್ಟೊಂದು ಆತ್ಮವಿಶ್ವಾಸ ಶರಣನಿಗೆ. ಈ ಒಂದು ಆತ್ಮವಿಶ್ವಾಸನೇ ಪರಮಾತ್ಮನ ಮೇಲೆ ಇರುವ ನಂಬಿಕೆಯೇ ಇವತ್ತು ನಮ್ಮಿಂದ ಆಗುವ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಮುಗಿದು ಹೋಗುತ್ತೆ, ಈ ಪಾಪಗಳು ಕೂಡ ಭಸ್ಮ ಆಗುತ್ತೆ. ಹಾಗಾಗಿ ಶರಣರು ನಿಷ್ಕರ್ಮಿಗಳು. ಅವರಿಷ್ಟೆಲ್ಲ ಕಾಯಕ ಮಾಡಿದರೂ ಕೂಡ ಯಾವುದೊಂದು ಸ್ವಲ್ಪ ನಿಷ್ಕರ್ಮಿಗಳು ಅಂತಂದರೆ ಯಾವುದೊಂದರಿಂದಲೂ ಕೂಡ ಅವರಿಗೆ ಪಾಪ ಅಂಟೋದಿಲ್ಲ, ಅವರಿಂದ ಪಾಪ ಆಗೋದಿಲ್ಲ. ಅಪ್ಪಿತಪ್ಪಿ ಆ ರೀತಿ ಆದ್ರೂ ಕೂಡ ಈ ರೀತಿಯಲ್ಲಿ ನಿಸ್ಸಂದೇಹದಿಂದ ಭಗವಂತನ ಮೇಲೆ ಇಟ್ಟಿರುವ ನಿಶ್ಚಯದಿಂದ ಅದು ಪಾಪ ಭಸ್ಮ ಆಗಿ ಹೋಗುತ್ತೆ. ಇಂದಿನದ್ದು ಅರ್ಧ ನಿಂದನೆ ಮಾಡಿ ಯಾರೆಲ್ಲ ಇರ್ತಾರೋ ಅವರೇ ಅರ್ಧ ಈತನ ಪಾಪವನ್ನು ಖಾಲಿ ಮಾಡಿಬಿಡ್ತಾರೆ. ಇನ್ನು ಈಗ ಮಾಡುವಂಥ ಮುಂದಿನ ಪಾಪ ಏನಿದೆಯಲ್ಲ ಅಥವಾ ಅತಿ ಹಿಂದೆ ಮಾಡಿರುವ ಪಾಪ ಏನಿದೆಯಲ್ಲ ಅದು ನಾನು ಜ್ಞಾನ, ಯಾವಾಗ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ, ಸತ್ಸಂಗ, ಈ ಒಂದು ಯಾವ ಒಂದು ಅನುಭವ ಮಂಟಪವನ್ನು ರಚನೆ ಮಾಡಿದರು ಶರಣರು, ಆ ಥರದಲ್ಲಿ ನಾವು ಯಾವಾಗ ಇಂಥ ಒಂದು ಚಿಂತನೆಗಳಲ್ಲಿ ತೊಡಗುತ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಜ್ಞಾನದ ಸುಳ್ಳು ನುಡಿಗಳು ನಮ್ಮ ಒಳಗಡೆ ಹೋಗುತ್ತಲ್ಲ, ಆ ಜ್ಞಾನ ಅಗ್ನಿ ನಮ್ಮ ಹಿಂದಿನ ಪಾಪವನ್ನು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಶರಣನಾದವನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಾವು ರಾವು ಕಾಲ ನೋಡಬೇಕಾಗಿಲ್ಲ, ಗೂಳಿ ಕಾಲ ನೋಡಬೇಕಾಗಿಲ್ಲ. ನಮಗೆ ಬೆಕ್ಕಡ್ಡ ಬಂತು ಅಂತ ಯೋಚಿಸಬೇಕಾಗಿಲ್ಲ, ಅಥವಾ ನಾಳೆ ಏನು ಅಂತ ಯೋಚಿಸಬೇಕಾಗಿಲ್ಲ. ಯಾಕೆ ಅಂದರೆ ಮರಣವೇ ಮಹಾನವಮಿ ಶಿವಶರಣರಿಗೆ ಅಂತ ಹೇಳಿ ಹೋಗಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಭಯ ಯಾವುದು ಅಂತಂದರೆ ಸಾವಿನ ಭಯ, ಮರಣ ಭಯ. ಯಾರು ಸಾವನ್ನು ಗೆಲ್ತಾರೋ ಅವರಿಗೆ ಅಮರರು ಅಂತ ಕರೀತಾರೆ. ಅದಕ್ಕೆ ನಮ್ಮೂರ ಹತ್ರ ಒಂದು ಅಮರೇಶ್ವರ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಅಲ್ಲೂ ಕೂಡ ಶಿವನ ಒಂದು ಲಿಂಗು ಇದೆ. ಇವತ್ತಿಗೂ ನಿರಂತರವಾಗಿ ಆ ಲಿಂಗುವಿನ ಮೇಲೆ ನೀರು ಹರಿಕೊಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಆ ಶಿವನ ಮಹಿಮೆಗೆ ಹಿಡಿದ ಕೈಗನ್ನಡಿಯಾಗಿದೆ, ನಮ್ಮ ಶರಣರಿಗೆ ಹಿಡಿದ ಕೈಗನ್ನಡಿಗಳಾಗಿವೆ. ಅಂದರೆ ಆ ಶಿವ ಯಾವಾಗಲೂ ಕೂಡ ತನ್ನಿಂದ ಈ ಜ್ಞಾನ ಜಲವನ್ನು ಹರಿಸ್ತಾನೆ ಇರ್ತಾರೆ ಜಗತ್ತಿಗೆ. ಆದರೆ ಯಾರು ಆ ಜ್ಞಾನ ಜಲವನ್ನು ಹಿಡಿದು ಸ್ವೀಕಾರ ಮಾಡ್ತಾರೆಯೋ ಅವರು ಪಾವನ ಆಗ್ತಾರೆ ಅಂತ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಾವನ್ನು ಗೆದ್ದಿರುವವರು. ಈಗ ಉದಾಹರಣೆಗೆ ಮೊನ್ನೆ ತಾನೇ ಬಂದಿರುವ ಕರೋನಾದಿಂದ ಯಾವೆಲ್ಲ ದೇಶಗಳು ಹಣದ ಮದದಿಂದ, ವಿಜ್ಞಾನದ ಮದದಿಂದ ಕೊಬ್ಬಿ ಕೂತಿದ್ರೋ ಅವರೆಲ್ಲರ ಬುಡ ಇದು ಒಂದು ವೈರಸ್ ಅಲ್ಗಾಡಿಸಿಬಿಡ್ತು. ಅವರು ಬೇಕಾದಷ್ಟು ಬಾಂಬ್ಸ್ಗಳನ್ನು ರೆಡಿಯಾಗಿ ಇಟ್ಕೊಂಡಿದ್ರು. ಕಣ್ಣಿಗೆ ಕಂಡ್ರೆ ತಾನೇ ಹಾಕಬೇಕು ಬಾಂಬು. ಯಾರಿಗೆ ಹಾಕಬೇಕು ಬಾಂಬು? ಆ ಬಾಂಬ್ ಕರೋನಾಕ್ಕೆ ಹಾಕಬೇಕಾಗಿತ್ತು. ನೋಡೋಣ, ನಮ್ಮ ಹತ್ರ ಬಾಂಬ್ಗಳಿದೆ, ನಮ್ಮ ಹತ್ರ ಬೇಕಾದಷ್ಟು ವೆಪನ್ಸ್ ಇದೆ, ನಾವು ಯಾರಿಗೂ ಎದುರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಕೊಬ್ಬಿ ಕೂತಿರುವ ಚೀನಾ ಆಗಲಿ, ಅಮೇರಿಕಾ ಆಗಲಿ, ಜಪಾನ್ ಆಗಲಿ, ರಷ್ಯಾ ಆಗಲಿ ಎಷ್ಟು ದಿಮಾಕಿನಿಂದ ಮೆರಿತಾ ಇದ್ರಲ್ಲ. ಆದರೆ ಅವರ ದಿಮಾಕ್ ಎಷ್ಟು ತುಳಿತು.
ಸಣ್ಣದು ಸುಮ್ಮನೆ ಕಣ್ಣಿಗೆ ಕಾಣಲಾರ್ದ ಒಂದು ವೈರಸ್ಸಿಗೆ ಇಡೀ ಜಗತ್ತಿನ ಎಲ್ಲ ದೇಶಗಳ ಬುಡ ಅಲ್ಲಾಡಿತು ಅಂತಂದರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಈ ವಿಜ್ಞಾನದ ಶಕ್ತಿಗೂ ಪರಮಾತ್ಮನ ಶಕ್ತಿಗೂ. ಹಾಗಂತ ಕರೋನಾ ಪರಮಾತ್ಮನ ಶಕ್ತಿ ಅಂತ ಅಲ್ಲ ಅದರ ಅರ್ಥ. ಈ ವಿಜ್ಞಾನಕ್ಕೆ ಒಂದು ಮಿತಿ ಇದೆ, ಆದರೆ ಇದಕ್ಕೂ ಮೀರಿದ ಸೂಕ್ಷ್ಮ ಶಕ್ತಿ ಈ ಪ್ರಪಂಚದಲ್ಲಿ ಇದೆ ಅನ್ನೋದನ್ನು ಸಾಕಾರಪಡಿಸ್ಲಿಕ್ಕೆ ಇಂಥ ಎಲ್ಲ ಘಟನೆಗಳು ಬೇಕಾಗುತ್ತೆ. ಮತ್ತು ಆ ಪರಮಾತ್ಮ ಪರಂಜ್ಯೋತಿಯ ಕಡೆಗೆ ಎಲ್ಲರನ್ನ ತಿರುಗಿಸ್ಲಿಕ್ಕೆ ಈ ಸೃಷ್ಟಿ ನಾಟಕದಲ್ಲಿ ಇದೆಲ್ಲವೂ ಕೂಡ ಒಂದು ಆಟ ಆಗಿದೆ ಅಷ್ಟೇ. ಅಹಂಕಾರ ಮತ್ತು ವಿಜ್ಞಾನದ ನಶೆಯಲ್ಲಿ ಕೊಬ್ಬಿದ ಮನುಷ್ಯನ ಅಹಂಕಾರವನ್ನು ಕಳಿಲಿಕ್ಕೆ ಮತ್ತೆ ಪರಮಾತ್ಮನ ಕಡೆಗೆ ತನ್ನ ಮುಖವನ್ನು ತಿರುಗಿಸ್ಲಿಕ್ಕೆ ಈ ಥರ ಘಟನೆಗಳು ಈ ಜಗತ್ತಿಗೆ ಅನಿವಾರ್ಯ. ಯಾವಾಗ ಅನಾಚಾರ ಪಾಪಾಚಾರ ಅತಿಯಾಗುತ್ತೋ, ಮನುಷ್ಯನ ಅಹಂಕಾರ ಹೆಚ್ಚಾಗಿ ಪರಮಾತ್ಮನ ಮೇಲೆ ನಿಷ್ಠೆ ಕಡಿಮೆ ಆಗುತ್ತೋ, ಆ ಸಮಯ ಎಲ್ಲ ಕೂಡ ಇಂಥದ್ದೊಂದು ಘಟನೆ ನಡೆದು ಮತ್ತೆ ಆ ಪರಮಾತ್ಮನ ಭಕ್ತಿ ರೀಚಾಲಿತ ಆಗುವಂತೆ. ಈಗ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲಿ ತನಕ ಅದು ಚಾರ್ಜ್ ಇರುತ್ತೋ ಅಲ್ಲಿ ತನಕ ನಾವು ಅದನ್ನು ಏನು ಮಾಡ್ತೀವಿ, ಬಳಸ್ತೀವಿ. ಎಲ್ಲಿ ತನಕ ಅದು ಚಾರ್ಜ್ ಇಲ್ಲವೋ, ಖಾಲಿ ಆಯಿತೋ, ಆ ಕ್ಷಣದಲ್ಲಿ ಮತ್ತೆ ನಾವು ಅದನ್ನು ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ. ಏನು ದಿನ ಶಾಪ್ ಮುಂದೆ ಓಡಾಡ್ತೀವಿ ಅಂತೇಳಿ ದಿನ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕಾಗತ್ತಾ? ಅಥವಾ ಮಾಡಿಕೊಡೋರು ನಮ್ಮ ಮನೆ ಮುಂದೆ ಓಡಾಡ್ತಾರೆ ಅಂತೇಳಿ ದಿನ ಮಾಡಿಸ್ಕೊಳ್ಳೋಕ್ಕಾಗತ್ತಾ? ಯಾವಾಗ ಪೂರ್ತಿ ಖಾಲಿಯಾಗಿ ಟಿಮ್ ಅಂತ ಹೊಡಿತಾ ಇರುತ್ತೋ ರೆಡ್ ಲೈನು, ಆವಾಗ ನಾವು ಚಾರ್ಜ್ ಪ್ಲಗ್ ಹಾಕ್ಕೊಳ್ತೀವಿ, ಬ್ಯಾಟ್ರಿನೂ ಚಾರ್ಜ್ ಮಾಡ್ಕೊಳ್ತೀವಿ, ಇನ್ನು ಕರೆನ್ಸಿ ಖಾಲಿಯಾಗಿದ್ದರೆ ರೀಚಾರ್ಜ್ ಕೂಡ ಮಾಡ್ಕೊಳ್ತೀವಿ. ಆವಾಗ ಪೂರ್ತಿ ಖಾಲಿಯಾದಾಗ. ಹಾಗೆ ಈ ಸೃಷ್ಟಿಯಲ್ಲಿ ಯಾವಾಗ ಪರಮಾತ್ಮನ ಮೇಲೆ ಭಯನೂ ಕಡಿಮೆಯಾಗಿ ಭಕ್ತಿನೂ ಕಡಿಮೆ ಆದಾಗ ಮತ್ತೆ ಇಂಥದ್ದೆಲ್ಲ ಘಟನೆಗಳನ್ನು ನಡೆಸಿ ಈ ಜಗತ್ತಿನ ಜನಗಳಲ್ಲಿ ಒಂದು ಪರಮಾತ್ಮನ ಬಗ್ಗೆ ಭಕ್ತಿಯನ್ನು ಉಂಟು ಮಾಡಲಿಕ್ಕೆ ಇದು ಅನಿವಾರ್ಯ. ಹಾಗಾಗಿ ಆ ಒಂದು ಕೊರೋನಾ ವೈರಸ್ ಅಬ್ಬಬ್ಬ ಅಂದರೆ ಏನು ಮಾಡ್ಬೋದು ಹೇಳಿ? ಏನು ಮಾಡ್ಬೋದು? ಅದು ಭಾಳಂದ್ರೆ ಒಂದಷ್ಟು ಕೆಮ್ಮು ಬರುತ್ತೆ, ಭಾಳಂದ್ರೆ ಒಂದಷ್ಟು ತಲೆನೋವು ಬರುತ್ತೆ, ಭಾಳಂದ್ರೆ ಒಂದಷ್ಟು ರೋಗಗಳು ಬರುತ್ತೆ, ಇಲ್ಲ ಭಾಳಷ್ಟು ಜನಗಳು ನಮ್ಮನ್ನು ದೂರ ಇಡುತ್ತಾರೆ, ಒಂದಷ್ಟು ನಿಂದನೆ ಬರುತ್ತೆ, ಒಂದಷ್ಟು ಸಮಾಜದಲ್ಲಿ ಅಯ್ಯೋ ಇವ್ರಿಗೆ ಕರೋನಾ ಬಂದ್ಬಿಟ್ಟೈತೆ ಅಂತ ನಮ್ಮನ್ನು ನೋಡಿ ಆಡ್ಕೊಳ್ತಾರೆ, ನಗುತ್ತಾರೆ. ಇನ್ನೂ ಹೆಚ್ಚಾಗಿ ಏನಾದರೂ ಕರೋನಾ ಪರಿಣಾಮ ಬೀರುತ್ತೆ ಅಂದರೆ ಒಂದು ಶರೀರ ಬಿಡ್ತೀವಿ ಅಷ್ಟೇ, ಸಾಯ್ತೀವಿ. ಇಷ್ಟೇ ತಾನೇ. ಆದರೆ ಇದಕ್ಕೆ ಯಾಕೆ ಇಷ್ಟೊಂದು ಎದುರುಕೊಂಡು ಸಾಯಬೇಕು? ಏನು ಸಾಯಲ್ವ ನಾವು? ಕರೋನಾ ಬಂದಿಲ್ಲ ಅಂದ್ರೆ ನಾವು ಯಾರು ಸಾಯಲ್ಲ ಅಂತ ಯಾರಾದರೂ ಅಗ್ರಿಮೆಂಟ್ ಮಾಡಿಸಿಲ್ಲ? ನಮಗೆ 100 ವರ್ಷದ ಕೂಪನ್ ಕಾರ್ಡ್ ಕೊಟ್ಟಂಗೆ ಕೊಟ್ಟುಬಿಟ್ಟಿದ್ದಾರೆ ವ್ಯಾಲಿಡಿಟಿ? ಏನೂ ಇಲ್ಲ. ಇವತ್ತು ಊಟ ಮಾಡಿದ್ದೀವಿ, ಅಡುಗೆ ಮಾಡಿದ್ದೀವಿ, ಊಟ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಊಟ ಮಾಡಿ ಮಲಗಿದ್ದೀವಿ, ಮೇಲೆ ಹೇಳ್ತೀವಿ ಇಲ್ಲೋ ಗೊತ್ತಿಲ್ಲ, ಈ ಕ್ಷಣದಲ್ಲಿ ಇಲ್ಲಿಂದ ಆಚೆ ಹೊರಗೆ ಹೋಗ್ತೀವಿ ಇಲ್ಲ ಗೊತ್ತಿಲ್ಲ. ಇಷ್ಟು ಕ್ಷಣಭಂಗುರವಾಗಿರ್ತಕ್ಕಂಥ ಈ ಶರೀರದ ಮೇಲೆ ಎಷ್ಟು ವ್ಯಾಮೋಹ ಮನುಷ್ಯಂದು. ಈ ಶರೀರದ ಮೇಲಿನ ವ್ಯಾಮೋಹನ ಬಿಡಿಸ್ಲಿಕ್ಕೆ ಇವೆಲ್ಲವೂ ಕೂಡ ಬರಬೇಕಾಗಿ ಬರುತ್ತೆ. ಹಾಗಾಗಿ ಒಳಗಡೆ ನಾವು ನಿಸ್ಸಂದೇಹವಾಗಿ ನನ್ನ ಆತ್ಮದ ಮೇಲೆ ವಿಶ್ವಾಸ ಇಟ್ಟು, ನಾನು ನಂಬಿರುವ ಆ ಶಿವಪರಮಾತ್ಮನ ಮೇಲೆ ವಿಶ್ವಾಸ ಇಟ್ಟು, ನಾನು ಚೈತನ್ಯನಾಗಿದ್ದೇನೆ, ನಾನು ಅಮರನಾಗಿದ್ದೇನೆ, ನಾನು ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ, ನಾನಾಯಿತು, ನನ್ನ ತಂದೆ ಪರಮಾತ್ಮ ಆಯಿತು, ನಾನು ಅವಿನಾಶಿ ಅಮರನಾಗಿದ್ದೇನೆ, ಯಾವ ಪಂಚತತ್ವಗಳಿಂದಲೂ ಕೂಡ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ. ಅಂದರೆ ಯಾವ ಶಸ್ತ್ರಾಸ್ತ್ರಗಳು ನನ್ನನ್ನು ತುಂಡರಿಸುವುದಿಲ್ಲ, ಯಾವ ಬಾಂಬು ಕೂಡ ನನ್ನನ್ನು ಟಚ್ ಮಾಡೋದಿಲ್ಲ ಅಂತ ಸಚ್ಚಿದಾನಂದ ಸ್ವರೂಪ ಚೈತನ್ಯ ಆತ್ಮ ಅನ್ನುವಂಥ ಸತ್ಯವನ್ನು ಏನು ಶರಣರು ಕೊಟ್ಟಿದ್ದಾರೆ, ಆ ಸತ್ಯದಲ್ಲಿ ನಾವು ಬರೋಣ. ಆ ಶಿವಜ್ಯೋತಿ ಪರಂಜ್ಯೋತಿ ಪರಮಾತ್ಮನ ಸ್ಮೃತಿಯಲ್ಲಿದ್ದು ಆತನ ರಕ್ಷಣೆಯಲ್ಲಿದ್ದಾಗ ಇಂಥ ಕರೋನಾ ಅಲ್ಲ, ಇವರಪ್ಪ ಇವ್ರ ತಾತ ಯಾರೇ ಬಂದರೂ ಕೂಡ ನಾವು ಎದುರುಕೊಳ್ಬೇಕಾದಂಥ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಮರಣವೇ ಮಹಾನವಮಿ ಅಂತ ಯಾವಾಗ ನಾವು ಮಾಡಲಿಕ್ಕೆ ಸಾಧ್ಯ ಅಂದರೆ ಈ ಆತ್ಮದ ಚೈತನ್ಯ ಜ್ಯೋತಿಯ ನಶೆಯಲ್ಲಿ ಬಂದು ಪರಮಾತ್ಮ ತಂದೆಯ ಅತಿಯಾದ ಪ್ರೀತಿಯಲ್ಲಿ ಮುಳುಗಿದಾಗ ನಮಗೆ ಯಾವುದರ ಭಯ ಇರುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು.